ನನ್ನ ಹೆಸರು ವೆಂಕಟೇಶ್ ಅಂತ, ನಮ್ಮೂರು ಗೋಪಾಲ್ಪುರ. ನಾನು ಶುಂಠಿ ಬೆಳೆ ಮಾಡಿದ್ದೀನಿ. ನಾನು ಷಣ್ಮುಗ ಕಂಪ್ನಿಯಿಂದ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಟರ್ಮಿನೇಟರ್ 11 ಅಂತ ಯೂಸ್ ಮಾಡಿದ್ದೀನಿ. ಇದೆಲ್ಲ ಹುಳಕ್ಕೋಸ್ಕರನೇ. ಒಂದು 20-25 ಡೇಸು ನಿಮಗೆ ಫುಲ್ ಕಂಟ್ರೋಲ್ ಬರುತ್ತೆ ಹುಳ ಎಲ್ಲ. ತಿರ್ಗಾ ಅದು ಟರ್ಮಿನೇಟರ್ 11 ಅಂತ. ಇನ್ನೊಂದೇನು ಯೂಸ್ ಮಾಡಿದ್ದೀನಿ ಅಂದರೆ ನಾನು ಸಿ ಡೈಮಂಡ್ ಅಂತ ಯೂಸ್ ಮಾಡಿದ್ದೀನಿ. ಸಿ ಡೈಮಂಡನ್ನು ಇದ್ರ ಜೊತೆಯಲ್ಲಿ ಕಾಂಬಿನೇಷನ್ಗೆ ಭಾಗ್ಯಮ್ಯಾಕ್ಸ್ ಅಂತ ಯೂಸ್ ಮಾಡಿದ್ದೀನಿ. ಇದೆಲ್ಲ ಏನಿಗೆ ಅಂದರೆ ಗ್ರೋತಿಂಗ್ಗೆ ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ ಶುಂಠಿ ಎಲ್ಲ. ಇನ್ನೊಂದು ಯಾವ್ದು ಯೂಸ್ ಮಾಡಿದ್ದೀನಿ ಅಂದರೆ ಮೋಕ್ಷ ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲ ರೋಗಕ್ಕೋಸ್ಕರನೇ. ಎಲ್ಲ ತೋಟ ಎಲ್ಲ ನೀಟಾಗಿ ಒಂದೇ ಕಂಟ್ರೋಲಲ್ಲಿ ಬರುತ್ತೆ ಎಲ್ಲ. ತಿರ್ಗಾ ಇಲ್ಲಿ ನೋಡ್ರಿ, ನೀವು ನೋಡ್ಬೋದು ಇಲ್ಲಿ ಶುಂಠಿ ಬೆಳೆನ ಯಾವ ರೀತಿ ಇದೆ ಅಂದರೆ 60-65 ಮೇಲೆ ಬರುತ್ತೆ ಒಂದೊಂದರಲ್ಲಿ. ತುಂಬ ಚೆನ್ನಾಗಿದೆ ನೋಡ್ರಿ. ಈ ಷಣ್ಮುಗ ಕಂಪ್ನಿಯಿಂದ ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋಕ್ಕೆ ನಾನು ಎಲ್ಲರಿಗೂ ಗೈಡ್ಲೈನ್ಸ್ ಮಾಡ್ತೀನಿ ರೈತರಿಗೆ. ನನಗೂ ಈ ಪ್ರಾಡಕ್ಟ್ ಬಗ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಪಾಪ ನಂದೀಶ್ ಸರ್ ಅಂತ ಬಂದ್ಬಿಟ್ಟು ಗೈಡ್ಲೈನ್ಸ್ ಈ ಕಂಪ್ನಿಯಿಂದ ಹೇಳ್ಕೊಟ್ರು. ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡಲಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನೀವು ಅಕ್ಕಪಕ್ಕ ರೈತರಿಗೆ ನಮ್ಮ ಷಣ್ಮುಗ ಪ್ರಾಡಕ್ಟ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಎಲ್ಲರಿಗೂ ಏನಂತ ಹೇಳ್ತೀನಿ ಅಂದರೆ, ಸುಮ್ಮನೆ ಅದು ಇದು ಔಷಧಿ ಎಲ್ಲ ಹೊಡೆದ್ಬಿಟ್ಟು ಒಂದು ವಾರಕ್ಕೆಲ್ಲ ತಿರ್ಗಾ ಮತ್ತೆ ರೋಗ ಎಲ್ಲ ತಿರ್ಗಾ ರಿಟರ್ನ್ ಆಗುತ್ತೆ, ಹುಳ ಎಲ್ಲ ಬೀಳ್ತಾನೆ ಇರುತ್ತೆ. ಅದನ್ನೆಲ್ಲ ಹೊಡೆಯೋ ಬದಲು ಷಣ್ಮುಗ ಕಂಪ್ನಿಯಿಂದ ಈ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿದ್ರೆ ಒಂದು ತಿಂಗಳ ಗಂಟ ನೀವು ಬೇರೆ ಪ್ರಾಡಕ್ಟ್ ಯಾವುದು ಉಪಯೋಗಿಸಂಗೆ ಇರಲ್ಲ. ಔಷಧಿ ಹೊಡೆಯಂಗೆ ಇರಲ್ಲ. ಒಂದು 25 ದಿವಸ. ಇವಾಗ ಸಣ್ಣ ಪುಟ್ಟ ಅಂದರೆ ನೀವು ಹೇಳ್ಬೋದು 3 ತಿಂಗಳು ಬೆಳೆಗೆಲ್ಲ ಅಂದರೆ ಒಂದು 3 ಕಿತ ಔಷಧಿ ಹೊಡ್ಕೊಂಡ್ರೆ ಸಾಕು. ಈ ಹೆವಿ ಅಂದರೆ 4 ಕಿತ ಹೊಡಿಬೇಕು. ಬೇರೆದೆಲ್ಲ ಹೊಡಿಬೇಕಂದ್ರೆ 10 ಕಿತ 15 ಕಿತ ಹೊಡಿತಾನೆ ಇರಬೇಕು. ಬೇಡ, ಇದನ್ನು ಯೂಸ್ ಮಾಡಿರಿ ಅಂತ ನಾನು ರೈತರಿಗೆಲ್ಲ ಗೈಡ್ಲೈನ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.